ನ್ಯಾಯಾಲಯ ಪ್ರಕ್ರಿಯೆಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಸ್ವದೇಶಿತ ಅಳವಡಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ಜುಲೈ 1ರಿಂದ ನೂತನ ಕಾನೂನು ವ್ಯವಸ್ಥೆ ಜಾರಿಗೆ ಬರಲಿದೆ. ದೇಶದಲ್ಲಿ ಒಂದೊಂದೇ ಬ್ರಿಟಿಷ್ ಕುರುಹುಗಳನ್ನು ಬದಲಾಯಿಸುತ್ತಿರುವ ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆಗಳಲ್ಲಿ ಕಾನೂನು ವ್ಯವಸ್ಥೆಯು ಒಂದಾಗಿದೆ. ಸ್ವದೇಶಿತ ಮತ್ತು ವಿಕಸಿತ ಭಾರತ ಆಶಯವನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ 2023ರಲ್ಲಿ ಮಸೂದೆ ಅನುಮೋದನೆಗೊಂಡಿತು. ತುರ್ತು ನ್ಯಾಯದಾನ ಒದಗಿಸುವ ಚಾರ್ಜ್ ಶೀಟ್ ಸಲ್ಲಿಕೆ ಅವಧಿ, ವಿಚಾರಣೆ ನಂತರ ತೀರ್ಪು ನೀಡುವ ಅವಧಿಯನ್ನು ಹೊಸ ವ್ಯವಸ್ಥೆಯಲ್ಲಿ ಕಡಿತಗೊಳಿಸಲಾಗಿದೆ. ನೂತನ ವಿಧೇಯಕದಲ್ಲಿ ಹೊಸ ಕಾನೂನು ಉಲ್ಲೇಖಗಳು, ವ್ಯಾಖ್ಯಾನಗಳು ಹಾಗೂ 46ಕ್ಕೂ ಅಧಿಕ ಸೆಕ್ಷನ್ಗಳನ್ನು ಬದಲಾಯಿಸಿರುವ ಕೇಂದ್ರ ಸರ್ಕಾರ ಐಪಿಸಿ ಬದಲಾಗಿ ಬಿಎನ್ಎಸ್, ಸಿಆರ್ಪಿಸಿ ಬದಲಾಗಿ ಜಾರಿಗೆ ತಂದಿರುವ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಆರೋಪಿ ಬಿಡುಗಡೆ, ಪೋಕ್ಸೋ ಸಂಬಂಧಿತ ವರದಿ ಸಲ್ಲಿಕೆ, ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ಸಮನ್ಸ್ ತಲುಪಿಸುವುದು ಸೇರಿ ಹಲವು ಮಹತ್ವದ ಬದಲಾವಣೆ ತರಲಾಗಿದೆ. ಈ ಮೂಲಕ ಭಾರತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಯಾಗಲಿದೆ. ಹೊಸ ಕಾನೂನುಗಳ ಮುಖ್ಯ ಅಂಶಗಳು. ಹೊಸ ಕ್ರಿಮಿನಲ್ ಕಾನೂನುಗಳು ದೇಶದ ಅಪರಾಧ ನ್ಯಾಯವ್ಯವಸ್ಥೆಯನ್ನು ವಸಾಹತು ಕಾಲದ ಜಡತ್ವದಿಂದ ಹೊರತಂದು ಸಂಪೂರ್ಣವಾಗಿ ನವೀಕರಿಸುತ್ತದೆ. ಪ್ರತ್ಯೇಕತೆಯ ಘೋಷಣೆ, ಸಶಸ್ತ್ರ ಪ್ರತಿರೋಧ, ವಿಧ್ವಂಸಕ ಚಟುವಟಿಕೆ, ಪ್ರತ್ಯೇಕವಾದಿ ಚಟುವಟಿಕೆ ಅಥವಾ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವುದನ್ನು ಅಪರಾಧ ಎಂದು ಭಾರತೀಯ ನ್ಯಾಯ ಸಂಹಿತೆಯು ವರ್ಗೀಕರಿಸಿದ್ದು, ದೇಶದ್ರೋಹ ಕುರಿತ ಕಾನೂನು ಹೊಸ ಸ್ವರೂಪವನ್ನು ಪರಿಚಯಿಸಲಿದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳಲ್ಲಿ ಸಂತ್ರಸ್ತರಿಗೆ ಉಚಿತ ಪ್ರಥಮ ಚಿಕಿತ್ಸೆ ಅಥವಾ ವೈದ್ಯಕೀಯ ಚಿಕಿತ್ಸೆ ಖಾತರಿಪಡಿಸಲಾಗಿದೆ. ಆರೋಪಿ ಮತ್ತು ಸಂತ್ರಸ್ತರು 14 ದಿನಗಳ ಒಳಗಾಗಿ ಎಫ್ಐಆರ್, ಪೊಲೀಸ್ ವರದಿ, ಚಾರ್ಜ್ ಶೀಟ್, ತಪ್ಪೊಪ್ಪಿಗೆ ಹೇಳಿಕೆಗಳು ಮತ್ತು ಇತರ ದಾಖಲೆಗಳ ಪ್ರತಿಗಳನ್ನು 14 ದಿನಗಳ ಒಳಗಾಗಿ ಪಡೆಯಲು ಅರ್ಹರು. ಹೊಸ ಕಾನೂನಿನ ಅನುಕೂಲಗಳು. ನಡೆದಿರುವ ಅಪರಾಧದ ಬಗ್ಗೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬಹುದು ಮತ್ತು ಆನ್ಲೈನ್ ಮೂಲಕವೂ ದೂರು ಸಲ್ಲಿಕೆಗೆ ಅವಕಾಶ. ಹೇಯ ಅಪರಾಧ ನಡೆದ ಸ್ಥಳದ ಕಡ್ಡಾಯ ಚಿತ್ರೀಕರಣ. ಹೊಸ ಕಾನೂನಿನಲ್ಲಿ ತೀರ್ಪು ಅವಧಿ ಕಡಿತ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಜಡ್ಜ್ಮೆಂಟ್ ವಿಚಾರವಾಗಿ ತಿಳಿಸಲಾಗಿದೆ. ಈ ಮೊದಲಿನ ಸಿಆರ್ಪಿಸಿಯಲ್ಲಿ ಸೆಷನ್ಸ್ ಪ್ರಕರಣಗಳಲ್ಲಿ ತೀರ್ಪು ನೀಡುವ 60 ದಿನದ ಅವಧಿಯಲ್ಲಿ 30 ದಿನಕ್ಕೆ ಕಡಿತಗೊಳಿಸಲಾಗಿದೆ. 30 ದಿನಗಳ ಒಳಗಾಗಿ ಅಥವಾ 45 ದಿನ ಮೀರದಂತೆ ತೀರ್ಪು ನೀಡಬೇಕು ಎಂದು ತಿಳಿಸಲಾಗಿದೆ. ಆರೋಪಿ ಜೈಲಿನಲ್ಲಿ ಇದ್ದರೆ ತೀರ್ಪು ಕೇಳಲು ಆರೋಪಿಯನ್ನು ನ್ಯಾಯಾಲಯಕ್ಕೆ ಕರೆತರಲು ಸೂಚಿಸಲಾಗಿದೆ. ಹೊಸ ಕ್ರಿಮಿನಲ್ ಕಾಯ್ದೆ ಅನ್ವಯ ಸಂತ್ರಸ್ತರು ದೂರಿನ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಅಧಿಕಾರ ಹೊಂದಿದ್ದಾರೆ. ಎಫ್ಐಆರ್ ಉಚಿತ ಪ್ರತಿ ಪಡೆಯಲು ಅರ್ಹರು. 90 ದಿನಗಳಲ್ಲಿ ತನಿಖೆಯ ಪ್ರತಿಯನ್ನು ಸಂತ್ರಸ್ತರಿಗೆ ತಿಳಿಸುವುದು ಪೊಲೀಸರಿಗೆ ಕಡ್ಡಾಯವಾಗಿದೆ. ಹೊಸ ಕಾನೂನಿನ ವಿಚಾರಣೆ ಪ್ರಕ್ರಿಯೆ. ಬಿಎನ್ಎಸ್ಎಸ್ನಲ್ಲಿ ಆರೋಪಿ ವಿಚಾರಣೆಗೆ ಹಾಜರಾಗುವ ಪ್ರಕ್ರಿಯೆಯಲ್ಲಿ ವಿನಾಯಿತಿ ನೀಡಲಾಗಿದೆ. ಕೋರ್ಟ್ ಅನುಮತಿ ಪಡೆದ ಆರೋಪಿ ತಾನು ಇದ್ದಲ್ಲಿಂದಲೇ ಆಡಿಯೋ ಮತ್ತು ವಿಡಿಯೋ ಮೂಲಕ ವಿಚಾರಣೆಗೆ ಹಾಜರಾಗಬಹುದು ಅಥವಾ ವಕೀಲರ ಮುಖಾಂತರ ಸರ್ಕಾರ ಗೊತ್ತುಪಡಿಸಿದ ಸ್ಥಳದಿಂದ ಹಾಜರಾಗಬಹುದು. ಕೋವಿಡ್ ಸಂದರ್ಭದಲ್ಲಿ ಈ ವ್ಯವಸ್ಥೆ ಇತ್ತು. ಸಿಆರ್ಪಿಸಿಯಲ್ಲಿ ಈ ಅನುಕೂಲತೆ ಇರಲಿಲ್ಲ. ಯಾವುದೇ ಪ್ರಕರಣದಲ್ಲಿ ವ್ಯಕ್ತಿಯನ್ನು ಸಾಕ್ಷೀಕರಿಸುವ ಸಂದರ್ಭದಲ್ಲಿ ಸಮನ್ಸ್ ಜಾರಿ ಮಾಡುವಾಗ ಆ ವ್ಯಕ್ತಿಯು 60 ವರ್ಷ ಮೇಲ್ಪಟ್ಟಿದ್ದರೆ ಅಥವಾ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಮಹಿಳೆ, ಅಂಗವಿಕಲ ಅಥವಾ ದುರ್ಬಲ ಅವರಿಗೆ ಠಾಣೆಗೆ ಅಥವಾ ನಿಗದಿಪಡಿಸುವ ಸ್ಥಳಕ್ಕೆ ಬರಬೇಕೆಂದು ಪೊಲೀಸರು ಒತ್ತಾಯಿಸುವಂತಿಲ್ಲ ಎಂದು ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಸೂಚಿಸಲಾಗಿದೆ. ಈ ನಿಯಮ ಮೊದಲಿನ ಸಿಆರ್ಪಿಸಿಯಲ್ಲಿ ಇರಲಿಲ್ಲ. ಜೀರೋ ಎಫ್ಐಆರ್ ವ್ಯವಸ್ಥೆಯ ಮೂಲಕ ಒಬ್ಬ ವ್ಯಕ್ತಿಯು ಯಾವುದೇ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಬಹುದು. ಇದು ಕಾನೂನು ಪ್ರಕ್ರಿಯೆಗಳನ್ನು ಆರಂಭಿಸುವಲ್ಲಿ ವಿಳಂಬವನ್ನು ತಪ್ಪಿಸುತ್ತದೆ ಮತ್ತು ಅಪರಾಧದ ತಕ್ಷಣ ವರದಿಯನ್ನು ಖಚಿತಪಡಿಸುತ್ತದೆ. ಅಲ್ಲದೆ ಹೊಸ ಕಾನೂನಿನ ಅಡಿಯಲ್ಲಿ ಸಂತ್ರಸ್ತರು ಎಫ್ಐಆರ್ನ ಉಚಿತ ಪ್ರತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಶಿಕ್ಷೆ ನೀಡುವುದಕ್ಕಿಂತಲೂ ನ್ಯಾಯ ನೀಡುವುದು ನಮ್ಮ ಉದ್ದೇಶವಾಗಿದೆ. ಹೊಸ ಕಾನೂನಿನಲ್ಲಿ ಭಯೋತ್ಪಾದನೆಗೆ ಸ್ಪಷ್ಟ ವ್ಯಾಖ್ಯಾನ ನೀಡಲಾಗಿದೆ. ದೇಶದ್ರೋಹದ ಕಾನೂನು ರದ್ದುಪಡಿಸಲಾಗಿದ್ದು, ಸರ್ಕಾರದ ವಿರುದ್ಧ ಅಪರಾಧಗಳು ಎನ್ನುವ ಹೊಸ ಸೆಕ್ಷನ್ ಜಾರಿಗೆ ತರಲಾಗಿದೆ.